ಮನೆಯ ಕಿಟಕಿಯಲ್ಲಿದ್ದ ಬೀಗದ ಕೈ ತೆಗೆದುಕೊಂಡು ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರಿನ ನರಸಿಂಹಸ್ವಾಮಿ ಲೇಔಟ್ನಲ್ಲಿ ನಡೆದಿದೆ. ಮಂಜುನಾಥ್ ಅನ್ನುವರ ಮನೆಯಲ್ಲಿ ಖದೀಮ ತನ್ನ ಕೈಚಳಕ ತೋರಿಸಿದ್ದಾನೆ. ಈ ವೇಳೆ ಮನೆಯಲ್ಲಿದ್ದ 3.5 ಲಕ್ಷ ನಗದು, 2 ಚಿನ್ನದ ಉಂಗುರವನ್ನ ಕದ್ದು ಪರಾರಿಯಾಗಿದ್ದಾನೆ. ಕಿಟಕಿಯಲ್ಲಿ ಬೀಗದ ಕೈ ಇಟ್ಟು ಮಂಜುನಾಥ್ ಕೆಲಸಕ್ಕೆ ತೆರಳುತ್ತಾ ಇದ್ರು. ಇದನ್ನ ಗಮನಿಸಿದ ಚೋರ ಮನೆಗೆ ಕನ್ನ ಹಾಕಿದ್ದಾನೆ. ಇನ್ನು ಕಳ್ಳ ಅನುಮಾನಾಸ್ಪದವಾಗಿ ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ನಂದಿನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿಯ ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಆತ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ಅಂತ ಹೇಳಿ ಸಾಕಷ್ಟು ದಿನದಿಂದ ಬಹುಶಃ ಅಬ್ಸರ್ವ್ ಮಾಡಿದ್ದಾನೆ ಅನ್ಸುತ್ತೆ. ಮಂಜುನಾಥ್ ಯಾವ ರೀತಿಯಲ್ಲಿ ಕೆಲಸಕ್ಕೆ ಹೋಗೋಕ್ ಮುಂಚೆ ತಮ್ಮ ಮನೆಯ ಬೀಗದ ಕೈಯನ್ನ ಕಿಟಕಿಯಲ್ಲಿ ಇಟ್ಟು ಹೋಗ್ತಿದ್ರು ಅಂತ ಹೇಳಿ ಇದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ ಈ ಖದೀಮ ಮಂಜುನಾಥ್ ಅತ್ತ ಕೆಲಸಕ್ಕೆ ಹೋಗ್ತಾ ಇದ್ದ ಹಾಗೆ ಅವರ ಮನೆಯ ಕಿಟಕಿಯಲ್ಲಿದ್ದ ಒಂದು ಕೀಯನ್ನ ಕದ್ದು ಮನೆಯನ್ನ ದೋಚಿ ಸಲೀಸಾಗಿ ಎಸ್ಕೇಪ್ ಆಗಿದ್ದಾನೆ. ಈತನ ಓಡಾಟ ಹಾಗೆ ಈತ ಸ್ಕೆಚ್ ಹಾಕ್ತಿದ್ದ ಪರಿ ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರೋದು. ಇನ್ನು ಮತ್ತೊಂದು ಕಡೆ ನಾವು ನೋಡಬಹುದಾಗಿದೆ ಯಾವ ರೀತಿಯಲ್ಲಿ ವಸ್ತುಗಳೆಲ್ಲ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿ ಆಗಿತ್ತು ಅಂತ ಹೇಳಿ. ಮನೆಯಲ್ಲಿದ್ದ 3 ಲಕ್ಷಕ್ಕೂ ಅಧಿಕ ನಗದು ಹಾಗೆ 2 ಚಿನ್ನದ ಉಂಗುರವನ್ನ ಕದ್ದು ಆತ ಎಸ್ಕೇಪ್ ಆಗಿದ್ದಾನೆ.